ಚೇತನಾಚೇತನ ಜಗನ್ನಿಯಂತ್ರೇ ಅಶೇಷ ಸಂವಿದೆ ನಮೋ ನಾರಾಯಣಾಯ ಚ ಸರ್ವಶಕ್ರಾದಿವಂದಿತ. ಕೊನೆಯದು ಯಾವ್ದೀಗ? ಹಾಂ, ಈಗ ನಚ ವಿರೋಧಾಭಾವಾತ್ ಕೊನೆಯದೀಗ ಸಾಧನಾಧ್ಯಾಯ ಮುಗಿಯುತ್ತೀಗ. ತೃತೀಯ ಪಾದ ಇನ್ನೊಂದು ಸ್ವಲ್ಪ ಉಳ್ಕೊಂಡಿದೆಯಾ? ಇಲ್ಲ, ಆಗಿದೆ, ಮುಗಿದೇ ಹೋಗುತ್ತೆ. ಸಾಧನಾಧ್ಯಾಯ ತೃತೀಯ ಪಾದ ಮುಗೀತು, ಇದು ಮುಗೀತು. ಚತುರ್ಥ ಪಾದ ಮುಗಿದು ಹೋಗುತ್ತೆ. ಕೊನೆ ಪ್ರಶ್ನೆ ಈಗ ಏನು? ಕೊನೆ ಪ್ರಶ್ನೆ ನಚ ವಿರೋಧಾಭಾವಾತ್ ಸಾಧನಾನುಷ್ಠಾನ ಜನ್ಮನಿ ಏವ ಅಪರೋಕ್ಷ ಜ್ಞಾನಂ ಮುಕ್ತಿಶ್ಚೈತಿ ನಿಯಮ ಪ್ರತಿಬಂಧೇ ಸತಿ ತನ್ನಿರಾಸೇನ ಅತ್ವರಯೈವ ಸಿದ್ಧುಪಪತ್ತೇ. ಈ ಮಾತು ಕೇಳ್ತಾರೆ. ಹಾಗಿದ್ದರೆ ವಿರೋಧ ಎಲ್ಲೆಲ್ಲಿ ಇಲ್ವೋ ಇವತ್ತು ಈ ನಮಗೆ ಸಾಧನ ಮಾಡಕ್ಕೆ ಹೊರಟಿವಿ. ನಾವೀಗ ಸರಿಯಾದ ದಾರಿ ಗೊತ್ತಾಗ್ಬಿಟ್ಟಿದೆ. ಈ ಜನ್ಮದಲ್ಲಿ ಅಪರೋಕ್ಷ ಜ್ಞಾನ ಆಗಬಹುದೋ ಇಲ್ವೋ ಅಂತ ಮೊದಲನೇ ಪ್ರಶ್ನೆ. ಈ ಅಪರೋಕ್ಷ ಜ್ಞಾನ ಆಗಬಹುದೋ ಇಲ್ವೋ ಎರಡನೇ ಪ್ರಶ್ನೆ. ಅಪರೋಕ್ಷ ಜ್ಞಾನ ಈ ಜನ್ಮದಲ್ಲಿ ಆಗೋದಾದರೆ ಮುಕ್ತಿನೂ ಇದೇ ಜನ್ಮದಲ್ಲಿ ಆಗಬಹುದಾ ಅಂತ ಪ್ರಶ್ನೆ. ಎರಡಕ್ಕೂ ಉತ್ತರ ಕೊಡ್ತಾರೆ. ಅರ್ಥ ಆಯ್ತಾ? ಈಗ ಸಾಧನೆ ಎಂಬುದನ್ನು ನೀವು ಜನ್ಮಾಂತರ ಅಂತಲೇ ಹೇಳಬೇಕಾಗಿಲ್ಲ. ಇದೇ ಜನ್ಮದಲ್ಲೇ ಸಾಧನೆ ಮಾಡ್ಕೋತೇವೆ, ಇದೇ ಮುಕ್ತಿಗೂ ಹೋಗಿಬಿಡ್ತೇವೆ, ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಜನ್ಮ ನಮಗೆ ಅಂತ ಯಾಕೆ ಹೇಳಬಾರ್ದು ಅಂದರೆ ಹೇಳಕ್ಕೆ ಬರೋದಿಲ್ಲ. ನಚ್ಚ ವಿರೋಧ ಎಲ್ಲಿದೆ ಅಂತ ಹೇಳ್ತಾರೆ. ವಿರೋಧ ಇದೆ. ಸಾಧನಾನುಷ್ಠಾನ ಜನ್ಮನಿಯೇವ ಅಪರೋಕ್ಷ ಜ್ಞಾನಂ ಅಂತ ನಿಯಮ ಇಲ್ಲ. ಒಂದೇ ಜನ್ಮದಲ್ಲೇ ಆಗಬೇಕು ಅಂತ ನಿಯಮ ಇಲ್ಲ. ಕೆಲವು 1 ವರ್ಷದ ಕೋರ್ಸ್ ಇದೆ, ಕೆಲವೆಲ್ಲ ಆ ರೀತಿ ಎಲ್ಲ ಕೋರ್ಸ್ 1 ವರ್ಷದ ಕೋರ್ಸ್ಗಳಲ್ಲ. ಗೊತ್ತಾಯ್ತಾ? ಇದು 1 ವರ್ಷದ ಕೋರ್ಸ್ ಅಲ್ಲ. ಫಸ್ಟ್ ಇದು ಒಂದೇ ಜನ್ಮದ ಕೋರ್ಸ್ ಅಲ್ವೇ ಅಲ್ಲ. ಏನೋ ಭಾರಿ ಎಕ್ಸ್ಟ್ರಾಡಿ ಮಾಡ್ಕೊತಿದ್ದಾರೆ, ಮಾಡ್ಕೊಡಿ, ಏನು ಇಲ್ಲ ಅಂತೇನು ಹೇಳೋದಿಲ್ಲ. ನಾವು ಅದು ಒಂದರಿಗೆ ಮುಗಿಯುತ್ತೆ ಅಂತ ಮಾತ್ರ ಹೇಳಕ್ಕೆ ಹೋಗಬೇಡ. ಗೊತ್ತಾಯ್ತಾ? ಒಂದರಿಗೆ ಮುಗಿಬೋದು, ಮುಗಿದೇನೂ ಇರ್ಬೋದು. ಅದು 100ಕ್ಕೆ 90 ಅಲ್ಲ, 100ಕ್ಕೆ 100 ಪಟ್ಟಿ ಕೂಡ ಏನಲ್ಲ. 1 ವರ್ಷಕ್ಕೆ ಡಿಗ್ರಿ ಯಾರು ಮಾಡಿಲ್ಲ. ಅಕಸ್ಮಾತ್ ಆ ರೀತಿ ಮಾಡಿಬಿಟ್ರೆ ಉಳಿದವ್ರು ಒಪ್ಪಲ್ಲ ಕೂಡ. ಅದನ್ನು ಮೋಕ್ಷ ಪರೋ ಮತ್ತು ಎಲ್ಲ ಯೂನಿವರ್ಸಿಟಿ ಎಷ್ಟೇ ಬದಲಾದರೂ ಒಂದು ಕಾಮನ್ ಇರುತ್ತೆ ಎಲ್ಲರೂ ಕೂಡ. ಇಷ್ಟು ವರ್ಷ ಅಷ್ಟು ವರ್ಷ ಅಂಥೇಳಿ ಅದು ಬದಲಾಯಿಸಿಬಿಟ್ರೆ ಅದು ಇವ್ರು ಉಳಿದವ್ರು ಒಪ್ಪಲ್ಲ. ಆಗ ನಿಮ್ಮದನ್ನೇ ಯಾರು ಮಾಡ್ಕೊಡಿ, ನಾವೊಂದು ಅಕ್ಸೆಪ್ಟ್ ಮಾಡಲ್ಲ ಅಂತ ಹೇಳ್ತಾರೆ. ಹೆಚ್ಚಿದ್ರೆ ಅಕ್ಸೆಪ್ಟ್ ಮಾಡ್ತಾರೆ, ಕಡಿಮೆ ಇದ್ದರೆ ಮಾಡಲ್ಲ. ನಚ ಇನ್ನೊಂದೇನು ನೋಡಿ, ಪ್ರತಿಬಂಧೇ ಸತಿ ತನ್ನಿರಾಸೇನ ಅತ್ವರ ಏವ ಸಿದ್ಧುಪಪತ್ತೇ. ಈಗ ಉದಾಹರಣೆಗೆ ಒಬ್ಬ ಧ್ರುವರಾಜನೇ ಇದ್ದಾನೆ, ಓದ್ತಾ ಇದ್ದಾನೆ. ಅಪರೋಕ್ಷ ಜ್ಞಾನಕ್ಕೆ 6 ತಿಂಗಳು ಬಾಕಿ ಇತ್ತು. ಅದೇ ದಿನದಲ್ಲಿ ಆಗಿಬಿಡ್ತಾ ಇತ್ತು. ಅಷ್ಟೊತ್ತು ಯಾರೋ ಬಂದು ತಮ್ಮ ರಾಜನ ಕುಮಾರನ್ನ ಅಡ್ಮಿಟ್ ಮಾಡಿದರು. ಅವನು ಬಂಗಾರದ ತಲೆ ಬಂದ. ದೊಡ್ಡ ಹಿಂದೂ ಪರಿವಾರ ಬೇರೆ. ಇವರು ಡೈರೆಕ್ಟ್ ಸ್ಟಡಿಗೆ ಇದು ಮಾಡ್ಲಿಕ್ಕೆ ಹೋಗ್ತಾರಲ್ಲ, ನಾಮಿನೇಷನ್ ಮಾಡ್ಬೇಕಾದ್ರೆ ದೊಡ್ಡ ಬೆರಬಡಿಗೆಲ್ಲ ಹೋಗ್ತಾರಲ್ಲ, ಆ ಥರ ರಾಜನ ಮಗ ತಂದು ಬಿಟ್ಬಿಟ್ರಾಗ. ಧ್ರುವ ನೋಡ್ದ, ಬ್ರಾಹ್ಮಣ ಕುಮಾರ ಆತಾಗ ಟೆಂಪ್ಟ್ ಆದ. ನಾನು ರಾಜಕುಮಾರನಾಗಬಾರ್ದಾಗಿತ್ತ ಅಂದ್ಕೊಂಡ. ತಕ್ಷಣ ಏನಾಯ್ತದ? ಸ್ಟಾಪ್ ಆಯ್ತು. ಭರತರಾಜಂತ ಹಾಗೇನೆ ಜಿಂಕೆ ನೆನೆಸ್ಕೊಂಡ, ಬ್ರೇಕ್ ಆಯ್ತು. ಅಂದರೆ ಒಂದು ಸ್ಟಾಪ್ ಅಂದರೆ ಸ್ಪೀಡ್ ಹೋಯ್ತು ಅಂತ ಅರ್ಥ. ಲಾಂಗ್ ಜರ್ನಿಯಲ್ಲಿ ಒಂದು ಸ್ಟಾಪ್ ಕೌಂಟ್ ಆಗತ್ತೆ. ಅದೇ ರೀತಿಯಲ್ಲಿ ಅವನು ನಾನ್ ಸ್ಟಾಪ್ ಹೋಗ್ಲಿಕ್ಕೆ ಕೆಲವು ದೇಶಕ್ಕೆ ಸಾಧ್ಯ. 1000 ಕಿಲೋಮೀಟ್ರ್ ನಾನ್ ಸ್ಟಾಪ್ ಅಂದರೆ ಒಪ್ಲಕ್ಕಾಗೋದಿಲ್ಲ. ಒಂದು ಸ್ಟಾಪ್ ಬೇಕೇ ಬೇಕಾಗತ್ತೆ. ಆದರೆ ಒಂದು 10 ಕಿಲೋಮೀಟ್ರಿಗೆ 3-4 ಸ್ಟಾಪ್ ಕೊಡೋಕ್ಕೂ ಸಾಧ್ಯ ಇಲ್ಲ. ಇದು ಶಾಸ್ತ್ರ. ಇದು ನಮ್ಮ ಸಾಧನೆ ಅಷ್ಟು ಚಿಕ್ಕದಲ್ಲ, ಭಾರಿ ದೊಡ್ಡದಾದ್ದರಿಂದ ಅದೇ ಜನ್ಮದ ಆಗೋದಿಲ್ಲ. ಎಲ್ಲಿ ಇದ್ರ ಬಗ್ಗೆ ಆತಂಕಗಳು ಬರುತ್ತೋ ಅದಕ್ಕೆ ನಾವು ಒಳಗಾಗಿಬಿಟ್ರೆ ಅದು ಒಂದು ಅಶ್ಯೂರೆನ್ಸ್ ಇದೆ. ಇಲ್ಲಿ 6ನೇ ಅಧ್ಯಾಯ ಹೇಳಿಬಿಟ್ಟಿದ್ದಾರೆ. ಅರ್ಜುನ ಕೇಳ್ತಾನೆ, ಅಕಸ್ಮಾತ್ ಇನ್ಕಂಪ್ಲೀಟೆನ್ಸ್ ಹತ್ರ ಏನು ಮಾಡಬೇಕು ಅವನು ಅಂತ ಕೇಳಿದರೆ ಮುಂದೆ ಅವನಿಗೆ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಾರೆ. ಅವನು ಆನೆಸ್ಟ್ ಆಗಿದ್ದರೆ, ಯೋಗ್ಯನಾಗಿದ್ದರೆ ಕಂಟಿನ್ಯೂ ಆಗಿ ಶುಚಿ ಪ್ರಾಪ್ತ ಪುಣ್ಯಕೃತಾನ್ ಲೋಕಾನ್ ಉಷಿತ್ವ ಶಾಶ್ವತಿ ಸವಾಹ ಶುಚೀನಾಂ ಶ್ರೀಮತಾಂ ಗೇಹೆ. ಯೋಗ ಮತ್ತೆ ಹುಟ್ಟುತ್ತಾನೆ, ಮತ್ತೆ ಬೆಳೆಯುತ್ತೆ, ಅಲ್ಲಿ ಮತ್ತೆ ಬ್ರೇಕ್ ಆಗ್ಬೋದು, ಮತ್ತೆ ಬೆಳೆಯುತ್ತೆ. ಅನೇಕ ಜನ್ಮ ಸಂಸಿದ್ಧ ತಥೋ ಯಾತಿ ಪರಾಂ ಗತಿ. ಅನೇಕ ಜನ್ಮಗಳನ್ನ ಕಳೆದ ಮೇಲೆ ಸಂಸಿದ್ಧ ಜ್ಞಾನಸಿದ್ಧಿ ಅப்புறம் ಎಲ್ಲ ಸಿದ್ಧಿಯಾಗಿ ಮುಕ್ತಿಗೆ ಹೋಗ್ತಾ ಅಂತ ಅಶ್ಯೂರ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಇದೆಲ್ಲ ಓದಿದಾಗ ಗೀತಾ ಅರ್ಥ ಆಗುತ್ತೆ. ಈ ಪ್ರಶ್ನೆ ಏನು, ಉತ್ತರ ಏನು ಅಂತ ಗೊತ್ತಾಗತ್ತೆ. ಅದನ್ನೇ ಹೇಳ್ತಿರೋದು. ಈಗ ಪ್ರಾರಂಭ ಮುಗಿದಿದ್ರೆ ಅಲ್ಲ, ಪ್ರಾರಂಭ ಮೊದಲಾಗಿ ಅಪರೋಕ್ಷ ಜ್ಞಾನ ಬಂದ ಮೇಲೆ ಶುರುವಾಯಿತು. ಏನೋ ಪ್ರಾರಂಭ ಕರ್ಮ ಶುರುವಾಯಿತು. ಕೆಲವರು ಇರ್ತಾರೆ ಪೆನ್ಷನ್, ಒಂದೇ ಪೆನ್ಷನ್ ತೊಗೊಂಡ್ಬೇಕಾದ್ರೆ ಹೋಗ್ಬೋದು ಅಷ್ಟೇ. 1 ತಿಂಗಳು ಮಾತ್ರ ತೊಗೊಂಡ್ಬೇಕಾದ್ರೆ ಹೋಗ್ಬೋದು. ಆಮೇಲೆ ಎಷ್ಟೋ ದಿವಸ ಬೇಕಾದ್ರೆ ಅದು ವಿಷಯ ಬೇರೆ. ಬಟ್ ಏನಿದೆ, ಇದು ರಿಟೈರ್ಡ್ ಅಂತ ತಕ್ಷಣ ಒಂದು ಕಾನ್ಸೆಪ್ಟ್ ಶುರುವಾಯಿತು. ಏನದು? ಅದು ಸ್ಯಾಲ್ರಿ ಅಂತ ಕರೀತಾರೆ. ಪೆನ್ಷನ್ ಅಂತ ಹೆಸರು ಬಂದಾಗೆ ಪ್ರಾರಬ್ಧ ಅಂತ ಹೆಸರು ಬರುತ್ತೆ. PP ಕಾಮನ್ ಇದೆ ಎಲ್ಲಕ್ಕೂ. ಪ್ರಾರಬ್ಧ ಪೆನ್ಷನ್ ಎಲ್ಲಕ್ಕೂ ಅದು ಬಿಡ್ಲಕ್ಕೆ ಬರಲ್ಲ. ಅದರ ಅಪರೋಕ್ಷ ಜ್ಞಾನಂ
ಮುಕ್ತಿಶ್ಚೈತಿ ನಿಯಮ ಪ್ರತಿಬಂಧೇ ಸತಿ ಐಹಿಕಂ ಅಪ್ರಸ್ತುತ ಸೂತ್ರ ಅದು ಐಹಿಕಂ ಅಪ್ರಸ್ತುತ ಪ್ರತಿಬಂಧೆ. ಐಹಿಕಂ ಅಂದ್ರೇನು? ಇದೇ ಜನ್ಮದಲ್ಲಿ ಆಗಬಹುದು, ಗೊತ್ತಾಯ್ತಾ? ಅಪ್ರೋಷ ಜ್ಞಾನವೂ ಆಗಬಹುದು, ಮುಕ್ತಿನೂ ಆಗಬಹುದು. ಆದರೆ ಆಗಿದ್ದರೆ ಆಗದವ್ರು ಯೋಚನೆ ಮಾಡಬೇಡ. ಅಕಸ್ಮಾತ್ತು ಮತ್ತೆ ಸಾಧನೆ ಮಾಡೋಕ್ಕೆ ಬರುತ್ತೆ, ಮುಂದುವರಿಲಿಕ್ಕೆ ಬರುತ್ತೆ, ಅಪ್ರೋಷ ಜ್ಞಾನವೂ ಆಗುತ್ತೆ. ಅಲ್ಲಿಗೆ ಇನ್ನೊಂದು ಅಡ್ಡಿ ಕೂತ್ಕೊಂಡಿದೆ, ಪ್ರಾರಬ್ಧ ಅನುಭವ ಅಡ್ಡಿ ಕೂತಿದೆ. ಪ್ರಾರಬ್ಧ ಅಕಸ್ಮಾತ್ ಸ್ವಲ್ಪ ಇದ್ದು ಬಿಟ್ಟಿದ್ರೆ ಅದೇ ಮುಗಿದೋಗಿ ಬಿಡೋದು. ಬೇಕಾದ್ರೆ ಪ್ರಾರಬ್ಧ ಸ್ವಲ್ಪ ಇತ್ತು, ಅವನಿಗೆ 80 ವರ್ಷಕ್ಕೆ ಅಪ್ರೋಷಣೆ ಆಯಿತು, 90 ವರ್ಷಕ್ಕೆ ಪ್ರಾರಬ್ಧ ಮುಗಿತು, ಹೋಗಿಬಿಡ್ಬೋದು, ಏನು ಯೋಚನೆ ಇಲ್ಲ. ಆದರೆ ಸಾಮಾನ್ಯ ಹಾಗಿರೋದಿಲ್ಲ. ಸಾಮಾನ್ಯವಾಗಿ ಎಷ್ಟಿರುತ್ತೆ ಪ್ರಾರಬ್ಧ? ಸುಮಾರಾಗೇ ಇರುತ್ತೆ. ಆದ್ದರಿಂದ ಅದು ಹೋಗೋದಿಲ್ಲ. ಅದು ಹೋಗುತ್ತೆ ಅದಾಡಿದ್ರೆ ಹೋಗುತ್ತೆ, ಆಯಿತಾ? ಇದು ಗಲಾಟೆ, ಅದ್ರ ಗಲಾಟೆ ಮಾಡಬೇಕಾಗಿಲ್ಲ. ಓಕೆ. ಸಿದ್ಧುಪಪತ್ತೇ ಪ್ರಾರಬ್ಧಂ ಯದಿ ಆರಬ್ಧಂ ಕರ್ಮ ನಿಬಂಧಕಂ ಸ್ಯಾತ್ ಪ್ರೇತ್ಯೈವ ಪಶ್ಯೇತ್ ಯೋಗಮೇವ ಅನ್ವವೇಕ್ಷ ಇತಿ ಇತ್ಯಾದಿ ಶ್ರುತೇ. ಯದಿ ಆರಬ್ಧಂ ಕರ್ಮ ನಿಬಂಧಕಂ ಸ್ಯಾತ್, ಆರಬ್ಧ ಕರ್ಮ ನಿಬಂಧಕವಾಗಿದ್ದರೆ ಆಗೋದಿಲ್ಲ. ನಿಬಂಧಕವಾಗದೆ ಹೋಗಿದ್ದರೆ ಪ್ರೇತ್ಯಯೇವ. ಪ್ರೇತ್ಯಯೇವ ಅಂದ್ರೇನು? ಸತ್ತ ತಕ್ಷಣ, ದೇಹ ಬಿಟ್ಟ ತಕ್ಷಣ ಅವನಿಗೇನಾಗಿಬಿಡ್ಬೋದು? ಮೋಕ್ಷಕ್ಕೆ ಹೋಗಿಬಿಡ್ಬೋದು. ಪಶ್ಯೇತ್ ಯೋಗಮೇವ ಅನ್ವವೇಕ್ಷ ಇತ್ಯಾದಿ ಶ್ರುತೇ. ಅದಕ್ಕೆ ಅದೇ ವಾಕ್ಯ ಅನೇಕ ಜನ್ಮ ಸಂಸಿದ್ಧ ತಥೋ ಯಾತಿ ಪರಾಂ ಗತಿಂ ಗೀತಾವಾಕ್ಯನೇ ಕೊಟ್ಟು ಅದೇ ವಾಕ್ಯದಲ್ಲಿ ಇತಿ ಭಗವದ್ವಚನಂ, ಮುಕ್ತಿ ಕೊಡ ಪರಮಾತ್ಮನೇ ಹೇಳಿದ್ದಾನೆ. ವ್ಯವಸ್ಥೆ ಹೀಗಿದೆ. ಅದಕ್ಕೆ ಅನೇಕ ಜನ್ಮ ಪದ, ಸ್ವಾರಸ್ಯ ಪದ ಉಪಯೋಗಿಸಿದ್ದಾರೆ ಗೊತ್ತ ಆಚಾರ್ಯರು. ಏಕ ಅನೇಕ, ಒಂದೂ ಆಗ್ಬೋದು, ಒಂದರ ಮೇಲೂ ಆಗ್ಬೋದು. ಸೊ ಏಕಕ್ಕೆ ವಿರೋಧ ಬರಲಿಲ್ಲ ಅಂಥೇಳಿ ಅನೇಕ ಆಗಬಾರ್ದು ಅಂತಲೂ ಆಗಲಿಲ್ಲ. ಈ ರೀತಿ ಪದ ಉಪಯೋಗಿಸಿದ್ರಿಂದ ಅದು ಶಾಸ್ತ್ರಕಾರ ಉಪಯೋಗಿಸೋ ರೀತಿ. ಅದು ಬೇರೆ ಯಾವುದೇ ಬಹುನಾಲ್ಕು ಜನ್ಮನ ಅಂತ ಕೊಟ್ಟುಬಿಟ್ಟಿದ್ರೆ ಯಾವುದಾಗ್ತಿದ್ದಿಲ್ಲ, ಒಂದರಲ್ಲಿ ಆಗುತ್ತೆ ಅಂತ ಆ ಪ್ರಶ್ನೆ ಬರ್ತಿರಲಿಲ್ಲ. ಸೊ ಏಕ ಆರ್ ಮೋರ್ ದ್ಯಾನ್ ದಟ್, ಎರಡೂ ಆಗಬಹುದು ಅಂಥೇಳಿ. ಇತಿ ಶ್ರೀ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ ಬ್ರಹ್ಮಸೂತ್ರಾನುವ್ಯಾಖ್ಯಾ ನ್ಯಾಯ ವಿವರಣೆ ಚತುರ್ಥ ತೃತೀಯಾಧ್ಯಾಯಶ್ಚ ಚತುರ್ಥ ಪಾದ. ಅಲ್ಲಿ ಮುಗಿಯಿತು. ಅದಾದ ಮೇಲೆ ನಾಲ್ಕನೇ ಅಧ್ಯಾಯ ಶುರು. ಅದಕ್ಕೇನಂತ ಹೆಸರಿದೆ? ಅದಕ್ಕೆ ಫಲಾಧ್ಯಾಯ ಅಂತ ಹೇಳ್ತಾರೆ. 4ನೇ ಅಧ್ಯಾಯಕ್ಕೆ ಫಲಾಧ್ಯಾಯ. ಇಷ್ಟೆಲ್ಲ ಹೇಳಿದ್ವಿ, ಏನು ಫಲ ಸಿಗುತ್ತೆ? ಹಿಂದೊಂದು ಹೇಳಿದ್ದು ಪುರುಷಾರ್ಥ ಅಥ ಶಬ್ದಾಚೆ, ಅದೊಂದು ಫಲಾಧ್ಯಾಯನೇ. ಅದು ಕೂಡ ಅದು ಇಲ್ಲೇ ಸಿಗೋ ಫಲದ ಬಗ್ಗೆ ಹೇಳಿದ್ದಾರೆ, ಆಮೇಲೆ ಸಿಗೋದ್ರ ಬಗ್ಗೆ ಇಲ್ಲಿ ಹೇಳ್ತಾರೆ. ಆದರೆ ಅಲ್ಲಿ ಆ ಮೊದಲೇ ಅದರಲ್ಲಿ ಎಷ್ಟೇ ಇದ್ದರೂ ಕೂಡ ಒಂದು ಬ್ಯಾಕ್ ಇದೆ, ಒಂದು ಮೈನಸ್ ಪ್ರಾಬ್ಲಮ್ ಇದೆ, ಪಾಯಿಂಟ್ ಇದೆ. ಏನಿದೆ ಅದು? ಮುಕ್ತಿಗೆ ಹೋಗಿಲ್ಲ, ಇಲ್ಲಿದ್ದೇ ಬೆನಿಫಿಟ್ ಇದೆ ಅಷ್ಟೇ ಹೊರತು ಏನಿಲ್ಲ. ಅದು ಮುಂದೇನಾಗುತ್ತೆ ಎಂಬುದು ಗೊತ್ತಾಗೋದಿಲ್ಲ. ಅದನ್ನು ಇಲ್ಲಿ ಹೇಳ್ತಾರೆ. ಈಗ ಎಲ್ಲ ಪಾಪಗಳು ಪರಿಹಾರ ಆಗುತ್ತೆ. ಇದು ಮೊದಲನೇ ಪಾದಕ್ಕೆ ಏನಂತ ಹೆಸರು? ಕರ್ಮಕ್ಷಯ ಪಾದ. ಕರ್ಮಕ್ಷಯ ಪಾದ. ಕರ್ಮಕ್ಷಯ ಅಂದ್ರೇನು? ನಮಗೆ ಕರ್ಮ ಎಲ್ಲ ಕಳ್ಕೊಳ್ಳೋದು ಹೊರತು ಮೋಕ್ಷ ಇಲ್ಲ. ಎಲ್ಲ ಕರ್ಮ ಕಳ್ಕೊಂಡ್ಬಿಡೋದು. ಕರ್ಮ 3 ಭಾಗ. ಒಂದೇನು ಸಂಚಿತ, ಎರಡನೇದು ಆಗಾಮಿ, ಇನ್ನೊಂದು ಪ್ರಾರಬ್ಧ. 3 ಭಾಗ ಇದೆ. ಸಂಚಿತ ಕರ್ಮ ನಮಗೆ ಎಷ್ಟಿದೆ ಅಂದರೆ ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಕನಕದಾಸರು ಭಾರಿ ಚೆನ್ನಾಗಿ ಬರೀತಾರೆ. ನಾವು ಕುಡಿದ ಹಾಲು ಎಷ್ಟಿದೆ ಗೊತ್ತಾ? ಕ್ಷೀರಸಾಗರಕ್ಕೆ ಇಮ್ಮಿಗಿರೋ, ಕ್ಷೀರಸಾಗರ ಡಬಲ್ ಹಾಲು ಕುಡ್ದಿದ್ದ. ಅರ್ಥ ಆಯ್ತಾ? ಅದೇ ರೀತಿಯಲ್ಲಿ ನಾವು ಮಾಡಿರ್ತಕ್ಕಂಥ ತಿಂದ ಅನ್ನ ತಕ್ಕಂದ್ರೆ ಬೇರು ಪರ್ವತಕ್ಕೆ ಇಮ್ಮಿಗಿರೋ ಅಷ್ಟೇ. ಅದೆಲ್ಲ ಯಾವಾಗ ಹೋಗ್ಬೇಕು? ಅದೆಲ್ಲ ಕೂಡ ಸಾಧ್ಯ ಇಲ್ಲ. ದೇರ್ಫೋರ್ ಅದಿಷ್ಟು ಹೋಗಬೇಕಾದ್ರೆ ಅಪ್ರೋಚ್ ಜ್ಞಾನಕ್ಕೆ ಮಾತ್ರ ಸಾಧ್ಯ. ಆಗ ಭಗವದ್ಗೀತೆ ಅರ್ಥ ಆಗತ್ತೆ. ಏನಂತ ಅರ್ಥ ಆಗತ್ತಲ್ಲಿ? ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಎಲ್ಲ ಕರ್ಮ ಸುಡೋ ಶಕ್ತಿ ಬೇರೆ ಯಾವ ತೀರ್ಥಯಾತ್ರೆ, ದಾನ, ಧರ್ಮ ಯಾವುದಕ್ಕೂ ಇಲ್ಲ. ಒಂದೊಂದಕ್ಕೊಂದು ಪರಿಹಾರ ಕೊಡುತ್ತೆ ಅಷ್ಟೇ, ಎಲ್ಲ ಕೊಡೋದಿಲ್ಲ. ಜ್ಞಾನ ಮಾತ್ರ ಏನು ಮಾಡುತ್ತದು? ಎಲ್ಲದನ್ನು ಬ್ಲಾಸ್ಟ್ ಮಾಡಿಬಿಡುತ್ತೆ. ಇಷ್ಟು ಶಕ್ತಿ ಜ್ಞಾನಕ್ಕಿದೆ. ಆದ್ದರಿಂದ ನಾವು ಪಾಪ ಎಷ್ಟೋ ಮಾಡಿದ್ದೀವಿ ಅಂತ ತಲೆಯಲ್ಲಿ ಹಾಕ್ಕೊಂಡ್ರೆ ಒಂದೇ ರೆಮಿಡಿ ಜ್ಞಾನ ಸಂಪಾದನೆ ಮಾಡಬೇಕು. ಅದಕ್ಕೆ ಜ್ಞಾನ ಏನಂತ ಕರೆದ್ರು? ಅಗ್ನಿ ಅಂತ ಕರೀತಾರೆ. ಜ್ಞಾನಾಗ್ನಿ ಅದು. ಆ ಅರ್ಥದಲ್ಲಿ ಬೇರೆ ಯಾವುದರಿಂದಲೂ ಸಂಚಿತ ಕರ್ಮ ಸುಟ್ಟು ಹೋಗೋದಿಲ್ಲ ಅಂತ ಇದೆ. 2ನೇ ಪಾಯಿಂಟ್ ಇದೆ. ಆಗಾಮಿ ಇದೆ. ಆಗಾಮಿ ಇದೆಯಲ್ಲ, ಏನು ಮಾಡಬೇಕು? ಇಷ್ಟೆಲ್ಲ ಕರ್ಮ ಕಳ್ಕೊಂಡ್ರೂ ಕೂಡ ಮತ್ತೆ ಮಾಡಿ ಗಂಟು ಬಿದ್ದರೆ ಅಂತ ಕೇಳಿದರೆ ಇಲ್ಲ. ಒಂದು ಅಶ್ಯೂರೆನ್ಸ್ ಇದೆ. ಏನು ಅಶ್ಯೂರೆನ್ಸು? ಮುಕ್ತಿ ಗ್ಯಾರಂಟಿ. ಆಗಾಮಿ ಲೇಪ ಇಲ್ಲ. ಲೇಪ ಇಲ್ಲ ಅಂತ ಹೇಳಿದರೆ ಒಂದು ಅರ್ಥ. ಸಣ್ಣ ಪುಟ್ಟದ್ದೆಲ್ಲ ಬಿಟ್ಟುಬಿಡ್ತಾರೆ, ಏನು ಸಮಸ್ಯೆ ಇಲ್ಲ. ಈ ಕನ್ಫರ್ಮ್ ಆದಮೇಲೆ ಸಣ್ಣ ಪುಟ್ಟದೆಲ್ಲ ಕೌಂಟ್ ಆಗೋಲ್ಲ. ಮೇಜರ್ ಮಿಸ್ಟೇಕ್ ಮಾಡಿದ್ರೆ ತೆಗೆಬೋದು. ಮೇಜರ್ ಮಿಸ್ಟೇಕ್ ಕಡೆ ಆದರೆ ತೆಗಬಾರ್ದು ಅಂತ ಏನಿಲ್ಲ. ಆದರೆ ಇಲ್ಲಿ ಹಾಗಲ್ಲ.
ಏನು ಮಾಡಿದ್ರು ಮೋಕ್ಷ ಅಶ್ಯೂರ್. ಇದು ಒಂದು ಸ್ಪೆಷಲ್ ಪಾಯಿಂಟ್. ಏನಾದ್ರು ಮಾಡ್ಕೊಂಡು ಎಂಥ ತಪ್ಪು ಬೇಕಾದರೂ ಮಾಡೋಣ, ಆದರೆ ಮೋಕ್ಷ ಗ್ಯಾರಂಟಿ. ಆದರೆ ಅದು ವಿನಾಯಿತಿ ಅಂತ ತಿಳ್ಕೊಂಡು ಹೋಗಬೇಡ. ಮೋಕ್ಷದ ಆನಂದ ಹ್ರಾಸ ಆಗುತ್ತೆ, ಹುಷಾರಾಗಿರಿ. ಆದ್ದರಿಂದ ಆಮೇಲೆ ಕೂಡ ಸರಿ ಇರಬೇಕು ಅಂತ ಆಯ್ತು, ಆಮೇಲೆ ಕೂಡ ಸರಿ ಇರಬೇಕು ಅಂತ ಆಯ್ತಾ. ಆದ್ದರಿಂದ ಸಮಸ್ಯೆ ಇಲ್ಲ. ತುಂಬ ಜನ ಗೌರ್ಮೆಂಟ್ ಕೆಲಸಕ್ಕೆ ಯಾಕೆ ಟಾಪ್ ಮಾಡ್ತಾರೆ ಅಂದರೆ ಇದಕ್ಕೋಸ್ಕರನೇ, ಏನಾದ್ರು ಮಾಡ್ಕೊಂಡು ಎಸ್ಕೇಪ್ ಆಗಕ್ಕೆ ಬರುತ್ತೆ ಅಂತೇಳಿ. ಪ್ರೈವೇಟಲ್ಲಿ ಒಂದು ದಿವಸ ಅವನೇ ಅಥಾರಿಟಿ. ಇಲ್ಲಿ ಹಾಗಲ್ಲ, ರೂಲ್ಸ್ ಇರುತ್ತೆ, ರೂಲ್ಸ್ ಪ್ರಕಾರ ಏನೇನೋ ಮಾಡ್ಕೊಂಡು ಹೋಗ್ತಿರ್ತಾರೆ. ಅಷ್ಟಾಯ್ತು. ಈ ಗೌರ್ಮೆಂಟ್ ಸೆಕ್ಯೂರಿಟಿ ಇದೆ, ಇದು ಮೋಸಕ್ಕೆ ಅವಕಾಶವೂ ಇದೆ. ಆದರೆ ಪರಮಾತ್ಮ ಸಾಕಾರದಲ್ಲಿ ಆಗಿಲ್ಲ, ಗ್ಯಾರಂಟಿ ಆಗುತ್ತೆ. ಮೂರನೇದು ಸಂಚಿತ ಆಯಿತು. ಅದು ಪ್ರಾರಬ್ಧ ಇರೋದು ಎಷ್ಟಿರುತ್ತೆ ಪ್ರಾರಬ್ಧ ಅಂತ ಪ್ರಶ್ನೆ. ಈಗ ಪ್ರಾರಬ್ಧ ಎಷ್ಟೇ ತೊಗೊಂಡ್ರು, ಈಗ ಇಡೀ ತೊಗೊಂಡಾಗ ಹಿಂದೆಲ್ಲ ಸುಟ್ಟು ಇರೋದು ಎಷ್ಟಪ್ಪ, ಈಗ ಲಿಮಿಟೆಡ್ ಆಗಲೇಬೇಕು. ಅದಕ್ಕೆ ಕಂಪೇರ್ ಮಾಡಿದರೆ, ಅನಾದಿ ಕರ್ಮ ಕಂಪೇರ್ ಮಾಡಿದರೆ ಪ್ರಾರಬ್ಧ ಕರ್ಮ ಅನಾದಿ ಅಲ್ಲ. ಯಾಕೆ? ಹುಟ್ಟಿದ್ದದು ಅಪರೋಕ್ಷ ಜ್ಞಾನ ಜೊತೆ ಲಿಂಕ್ ಬರೋದ್ರಿಂದ ಎಷ್ಟೇ ದೊಡ್ಡದಿದ್ರು ಎಷ್ಟೊತ್ತಿರುತ್ತೆ, ಎಷ್ಟೋ ಇರುತ್ತೆ ಮಹಾ. ಅದು ಡೇಟ್ ಆಫ್ ಬರ್ತ್ ಇದೆ ಅದಕ್ಕೆ, ಅದು ಡೇಟ್ ಆಫ್ ಬರ್ತ್ ಇರಲಿಲ್ಲ, ಸಮಸ್ಯೆ ಇಲ್ಲ. ಮತ್ತು ಎಷ್ಟೇ ದೊಡ್ಡದಿದ್ರು ಕೂಡ ಅದು ಫರ್ದರ್ ಆಡಾಗ ಚಾನ್ಸ್ ಇಲ್ಲ. ಅದು ಇರೋದು ಕಡಿಮೆ ಆಗ್ಬೇಕಷ್ಟೇ. ಆದ್ದರಿಂದ ಸೇಫ್. ಇದೆಲ್ಲ ಗೊತ್ತಾ? ಈ ಶಕ್ತಿ ಇರೋದು ಬ್ರಹ್ಮಜ್ಞಾನಕ್ಕೆ ಮಾತ್ರ. ಆ ಬ್ರಹ್ಮ ಯಾರೋ ಮತ್ತೆ ವಿಷ್ಣು ಅಲ್ಲಿ ಬರೋ ಬದಲೇ ಕಡೆಗೆ ಹೋಗಿ ಮತ್ತೆ ಆತ ಬ್ರಹ್ಮ ಜಿಜ್ಞಾಸ. ಯಾರೋ ವಿಷ್ಣು ಅಲ್ಲ, ಈಗ ಅಲ್ಲಿಗೆ ಹೋಗ್ಬೇಕು ನೀವು ಅಷ್ಟೇ. ಏನ ಅದು ಬೇರೆ, ಅದು ಎಕ್ಸ್ಟ್ರಾ ಕೇಸ್. ಅದು ಉಪಮರ್ದ ಮಾಡ್ತಾರೆ ಅಂದರೆ ಸೌಭರಿ ಮೊದಲಾದವರು ಮಾಡಿದ್ದಲ್ಲ. ಹಾಗೆ ಅನೇಕ ಜನ್ಮ ಇದ್ದಾಗ ಕೆಲವರು ವೇವ್ ಮಾಡೋದು ಅಂತ. ಉಪಮರ್ದ ವೇವ್. ಅದು ಇವತ್ತು ಲೋನ್ ಸ್ಕಾಲರ್ಶಿಪ್ ಅಂತ ಇತ್ತು, ಈಗ ಇದೆಯಲ್ಲ ಗೊತ್ತಿಲ್ಲ. ನ್ಯಾಷನಲ್ ಲೋನ್ ಸ್ಕಾಲರ್ಶಿಪ್ ಅಂತ ಇರ್ತಿತ್ತು. ಮೆರಿಟ್ ಸ್ಕಾಲರ್ಶಿಪ್ ನಾಟ್ ರಿಫಂಡಬಲ್. ಲೋನ್ ಆದ್ದರಿಂದ ರಿಫಂಡ್ ಮಾಡಬೇಕಾದ್ರೆ ಒಂದು ಕಂಡೀಷನ್ನು, ಅವರು ಟೀಚಿಂಗ್ ಲೈನ್ಗೆ ಹೋಗಿಬಿಟ್ರೆ ಕೊಡಬೇಕಾಗಿಲ್ಲ. ಅದು ಗೊತ್ತಾಯ್ತಾ? ಸಿಂಪಲ್. ಅದು ಟೀಚಿಂಗ್ ಲೈನ್ಗೆ ಹೋಗಿಬಿಟ್ರೆ ವೇವ್ ಮಾಡಿಬಿಡುತ್ತೆ. ಅದು ಪ್ರಾರಬ್ಧ ಉಪಮರ್ದ ಮಾಡಿದೆ ಲೆಕ್ಕ. ಅರ್ಥ ಆಯ್ತಾ? ಆ ರೀತಿ ಒಂದು ಬೆನಿಫಿಟ್ ಇದೆ. ಒಂದು ಕಾರಣದ ಮೇಲೆ ಅಂಶ ಇರುತ್ತೆ. ಯಾಕಂದ್ರೆ ಯಾಗೋ ತೊಗೊಂಡಿದ್ದು ಪಾಪ ಒಂದು ಸ್ಟೂಡೆಂಟ ತೊಗೊಂಡ ಪಾಠ ಮಾಡಿ ತೀರಿಸ್ತಾರೆ ಅಂತ ಮುಗಿಸ್ಬಿಡ್ತಾರೆ. ಏನ ಅವೆಲ್ಲ ನಾವೆಲ್ಲ ಕೇಳಬಾರ್ದು. ಅದು ನಮ್ಮ ಚಾಯ್ಸ್ ಅಲ್ಲ, ದೇವ್ರ ಚಾಯ್ಸ್ ಆದ್ದರಿಂದ ನಾವು ತಲೆ ಹಾಕಾಗೇ ಇಲ್ಲ. ನಾವು ಅರ್ಥ ಆಯ್ತಿಲ್ಲ. ಸಾಫ್ಟ್ವೇರ್ ಸೈನ್ ಮಾಡಿದ್ರೆ ಯಾವ ಮಾಡ್ತಾರೆ ನಮಗೇನು ಗೊತ್ತು ಅಂತ ಹೇಳಿ. ಈಗಲೂ ಮಾಡ್ಬೋದು, ಮಾಡದೇ ಇರ್ಬೋದು, ವಾರ ಬಿಟ್ಟು ಮಾಡ್ಬೋದು. ಅದು ಹೇಳಕ್ಕೆ ಬರಲ್ಲ. ಆಚಾರದಕ್ಕೆ ಒಂದು ಮಾತು ಹೇಳ್ಬಿಡ್ತಾರೆ. ನಾವು ಬದ್ರಿಗೆ ಹೋಗ್ತಾ ಇದ್ದೇವೆ, ಈಗ ಯಾವ ಬರ್ತೀವೋ ಅವ್ರಿಗೆ ಗೊತ್ತು, ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ತಾತ್ಪರ್ಯ ಏನೋದಕ್ಕೆ ಗೊತ್ತಿದೆ ಆಚಾರ್ಯರಿಗೆ, ಆದರೆ ಬೈಂಡಿಂಗ್ ಅಲ್ಲ. ಸ್ವಾತಂತ್ರ್ಯ ಇಲ್ಲ ನಮಗೆ ಅಂತ ಹೇಳಬೇಕಾಗಿದೆ ಆಚಾರ್ಯರಿಗೆ. ಆದ್ದರಿಂದ ಎಷ್ಟೇ ಗ್ಯಾರಂಟಿ ಕೊಟ್ಟರು ಕೂಡ ವಿತ್ ಪೆಂಡಿಂಗ್ ಇಸ್ ಅಪ್ರೂವಲ್. ಅವ್ರು ಹೇಳೋದು ಗೊತ್ತಾಗೋದೆ. ಆ ಮಾತೇ ಅರ್ಥ. ಅದು ಆಚಾರ್ಯ ಡೌಟ್ ಇತ್ತು ಅಂತ ಅರ್ಥ ಅಲ್ಲ ಅದಕ್ಕೆ. ಗೊತ್ತಾಯ್ತು? ಅವರೇಜೇ ದೇಹ ನವ ದೇವ್ರ ಇಷ್ಟ. ಅದು ಎಲ್ಲಿ ಹೋಗ್ತೀವಿ, ಯಾರ ಹತ್ರ ಟೈಮ್ ಕೊಟ್ಟು ಹೋಗ್ಲಿಕ್ಕೆ, ಚಿಕ್ಕವ್ರ ಹತ್ರ ಟೈಮ್ ಕೊಡ್ಬೋದು, ದೊಡ್ಡ ಟೈಮ್ ಕೊಟ್ಟು ಹೋಗ್ಲಿಕ್ಕೆ ಬರೋದಿಲ್ಲ. ಎಷ್ಟೋ ಜನ ವಾರಕ್ಕೆ ಅಂತ ಹೋದವ್ರು ಫಾರಿಗೆ ಅಲ್ಲೇ ಉಳ್ಕೊಂಡ್ಬಿಟ್ಟಿದ್ದಾರೆ, ಬುರ್ದಾಕೋಶ ಅವ್ರು ಬಂದಿಲ್ಲ ಅಂತ ಹೇಳ್ತಾರೆ. ಯಾವುದೋ ಒಂದು ಎಕ್ಸ್ಟೆಂಡ್ ಮಾಡ್ತಾ ಮಾಡ್ತಾ ಮಾಡ್ತೇವೆ ನಾವು, ಇವ್ರ ಕೈಲಿಲ್ಲ ಅದು. ಯಾರಿಗೆ ಈ ಪೆನ್ಷನ್ ಅನ್ನೋದು ಸರ್ವಿಸಲ್ಲಿಂದ ಬರುತ್ತಾ? ಏನೇ ಉಪಯೋಗಿಸ್ಬಾರ್ದು. ತಪ್ಪದ ಅದು, ತಪ್ಪು ಪದ ಅದು. ಪ್ರಾಚೀನ ಕರ್ಮ ಅಷ್ಟೇ ಹೊರತು ಸಂಚಿತ ಎಂದು ಹೇಳ ಸಂಚಿತ ಕರ್ಮ ಹೊರತು ಏನಲ್ಲ. ಅದು ಅವರೇ ಹೆಸರು ಇಟ್ಟಿದ್ದಾರೆ ಈಗಾಗಲೇ, ನಾವು ಹೊಸ ಹೆಸರು ಇಡಬೇಕಾಗಿಲ್ಲ. ಸಂಚಿತ ಅಷ್ಟೇ. ಹಾಂ ಅಲ್ಲ, ಅದು ಉಪಯೋಗಿಸ್ಬಾರ್ದು. ಪ್ರಾಚೀನ ಪಾಸ್ಟ್ ಅಷ್ಟೆ. ಪಾಸ್ಟ್ ಕರ್ಮ ಅಲೋಡ್, ಪೆನ್ಷನ್ ನಾಟ್ ಅಲೋಡ್. ಏನ ಏನು ಏನಿಲ್ಲ ಅಷ್ಟು ಅಲ್ಲಿಗಿರಲಿ. ನಾಳೆ ಸರ್ ಅದರ ಮೊದಲನೇ ಪಾಯಿಂಟ್ ಹೇಳ್ತಾರೆ. ಅತಿ ದೊಡ್ಡ ಸಾಧನೆಯ ಫಲಾಧ್ಯಾಯದಲ್ಲಿ ಹಿಂದಿನೆಲ್ಲ ಒಂದು ಸಮ್ಮರಿ ಹೇಳ್ಬಿಡ್ತಾರೆ. ಏನು ಸಮ್ಮರಿ ಅಂದರೆ ಆವೃತ್ತಿ ರಸಗೊಡ ಉಪದೇಶ. ಏನು ಉಪದೇಶ ಅಂದರೆ ಜ್ಞಾನ ಬಂದಿದೆ, ಎಲ್ಲ ಸಿದ್ಧಿಯಾಗಿದೆ ಈಗ ಅಂತ ಓದೋದು ಬಿಡಬೇಡಿ, ಓದೋದು ಕಂಟಿನ್ಯೂ ಆಗ್ತಾನೇ ಇರಬೇಕು. ಅದು ಪ್ರೋಸೆಸ್. ಅದು ಕೆಲವು ಅದಕ್ಕೆ ಒಳ್ಳೆ ಪ್ರಶ್ನೆ ಹಾಕೋತಾರೆ ಟೀಕರೆ. ಅದಕ್ಕೆ ಅವ್ರ ಗ್ರಂಥಕ್ಕೆ ಮಹತ್ವ ಬರೋದು. ಕೆಲವು ಕೆಲಸಗಳನ್ನು ಒಂದು ಸತಿ ಮತ್ತೆ ಮಾಡಬೇಕಾಗಿಲ್ಲ, ಫಲ ಬರಬೇಕಾದ್ರೆ. ಒಂದು ಸತಿ ಕಾಳು ಬಿತ್ತಿ ಬಿಡ್ತಾರೆ, ಮತ್ತು ಪ್ರತಿ ದಿವಸ ಬಿತ್ತಬೇಕಾಗಿಲ್ಲ ಅದಕ್ಕೆ ಹೋಗ್ಬಿಟ್ಟು. ಗೊತ್ತಾಯ್ತಾ? ಆದರೆ ಕೆಲವು ಹಾಗಲ್ಲ. ಇವತ್ತು ಕುಟ್ಟಬೇಕಾಗಿದೆ, ಹೀಗಂದ್ರೆ ಒಂದು ಕುಟ್ಬಿಟ್ರೆ ಆಗ್ಬಿಡತ್ತಾ? ಏನು ಮಾಡ್ಬೇಕು ಅದಕ್ಕೆ? ಆವೃತ್ತಿ ರಸಗುರುಪದೇಶ ಕುಟ್ತಾರೆ ಇರ್ಬೇಕಂದ್ರೆ.
ಎಲ್ಲಿವರೆಗೂ ಕೆಲಸ ಆಗೋವರೆಗೂ. ಆದರೆ ದೀಪ ಹಚ್ಚಿದಾಗ ಮುಗುತ್ತೆ ಒಂದು ಸರ್ತಿ, ಹೀಗೆ ಹಿಡ್ಕೊಂಡು ಕೂತಿರ್ಬೇಕಾಗಿಲ್ಲ. ಎರಡೂ ಇದೆ ಕೇಸೊಳಗೆ. ಏನೋ ಪ್ರಶ್ನೆ ಬಂತು, ಶ್ರವಣಾದಿಗಳನ್ನು ನಾವು ಒಂದು ಸರ್ತಿ ಮಾಡಿದರೆ ಸಾಕು, ಮಾಡ್ತಾನೆ ಇರಬೇಕು ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, ಹೇಗೆ ಕುಟ್ಟೋದು ಬೀಸೋದು ಹೇಗೋ ಇದು ನಿರಂತರ ಪ್ರಕ್ರಿಯೆ ಆಗಬೇಕೆ ಹೊರತು ಏನಾಗಬಾರ್ದು, ಬಿಡೋ ಪ್ರಕ್ರಿಯೆ ಆಗಬಾರ್ದು. ಆವೃತ್ತಿ ಅಸಕೃತೋಪದೇಶ. ಸಕೃತ್ ಅಂದರೆ ಒಮ್ಮೆ, ಅಸಕೃತ ಅಂದರೆ ಮೆನಿ ಟೈಮ್ಸ್. ಆದ್ದರಿಂದ ಒಂದು ಸರ್ತಿ ಮಾಡಿದ್ರೆ ಆಗೋದಿಲ್ಲ, ಪುನಃ ಮಾಡಬೇಕು. ಅರ್ಥ ಆಯ್ತಾ? ಕುಟ್ಟು ಅಂದರು, ಅವಲಕ್ಕಿ ಹೊಸರು ಕುಟ್ಟಿದ್ರೆ ಆಗಲೇ ಏನೂ ಆಗಲೇ ವಾಪಸ್ ಬಂದ. ಹಾಗಲ್ಲ, ಕುಟ್ಟು ಅಂತೇಳಿದರೆ ಯಾವುದಕ್ಕೆ ಹೇಳ್ತಾ ಅದಕ್ಕೆ ತಕ್ಕಂತೆ ಕುಟ್ಟಬೇಕು. ಕೆಲವು 3-4 ಏಟು, ಕೆಲವು 1 ಏಟು, ಕೆಲವು ಒಂದು ತೆಗೆದುಕೊಂಡು ಒಂದು ಸರ್ತಿಗೆ ಹೊಡಿತಾರೆ. ಕೆಲವರು ಒಂದು ಸರ್ತಿ ಹೊಡಿ, ಕೆಲವು ಒಂದು ಸರ್ತಿ ಪೀಸ್ ಆಗಿ ಉಪಯೋಗ ಕೊಡೋದು ಹೊಡೆದಾಕ್ಬಾರ್ದು, ಆ ಥರ ಹೊಡಿಬಾರ್ದು. ಕೆಲವು ಹೊಡೆದೇ ಪಟ ಮಾಡಿ ಹೊಡಿತಾರೆ ಕೂತಿರ್ತಾರೆ. ಅದಲ್ಲ, ಅದು ಕೆಲವೊಂದು ಮಾತ್ರ ಒಂದು ಸರ್ತಿಗೆ ಆಗಬಾರ್ದು. ಅದು ಮತ್ತೆ ಒಂದು ಸರ್ತಿ ಬಂದರೆ ಮಿಕ್ಸರಲ್ಲೂ ಕೂಡ ಏನು ಮಾಡಬೇಕು, ಅದಕ್ಕೆ ಇಷ್ಟೇ ಸ್ವಲ್ಪ ಟೈಮ್ ಬೇಕಾಗತ್ತೆ. ಅದು ಆವೃತ್ತಿ ಅಂದರೆ ಗರ 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 ತಿರುಗುತ್ತೆ, ಅದು ಆವೃತ್ತಿ. ಅದು ಒಂದು ಸರ್ತಿ ತಿರ್ಸೋದು ಬೇರೆ, ಇದು ಮಾಡೋದು ಬೇರೆ, ಆವೃತ್ತಿ. ಆ ರೀತಿ ಮಾಡಿ ಅಂತ ಹೇಳ್ತಾರೆ. ಆ ಸ್ಟೇಜಲ್ಲಿ ಇದ್ದುಬಿಟ್ರೆ ಆಗ ಎಷ್ಟೋ ಇದಿರುತ್ತೆ. ಬಸ್ನಲ್ಲಿ ಕೂತಿಡಿಯೋದು ಹೇಗಿರುತ್ತೆ, ಕೂತಿಡಿದು ಬಿಟ್ಟ ಮುಂದೆ ಇಲ್ಲೇ ಕೂತಿರುತ್ತೆ, ಮುಂದೆ ಹೋಗ್ತಾರೋ ಅಲ್ಲೇ ಕೂಡು, ಎಲ್ಲಿವರೆಗೂ ತನ್ನ ಸ್ಟೇಷನ್ ಬರೀವರೆಗೂ ಇಳಿತಾನೆ, ಕೂತೇ ಇರಬೇಕು. ಮಧ್ಯೆ ಬೀಳೋದು ಹೋದರೆ ಮತ್ತೆ ಕೂಡಲೇ ಅನಿವಾರ್ಯ. ಕೆಲವು ಹಾಗಲ್ಲ, ರಿಸರ್ವೇಷನ್ ಕೌಂಟ್ರಿಗೆ ಹೋಗಿದ್ದ, ರಿಸರ್ವೇಷನ್ ಆಯ್ತು ವಾಪಸ್ ಬಂದ, ಅಷ್ಟೇ. ಅಲ್ಲೇ ಕೊಡಬೇಕಾಗಿ ರಿಸರ್ವೇಷನ್ ಆಗಿದೆ, ಅಲ್ಲೇ ಕೊಡಬೇಕಾಗಿಲ್ಲ. ಬಸ್ಸಲ್ಲಿ ಅಲ್ಲೇ ಕೊಡಬೇಕು. ಅಥವಾ ಎಲ್ಲಿವರೆಗೂ ತನ್ನ ಪ್ರಯಾಣ ಮುಗಿಯೋವರೆಗೂ ಕೊಡಬೇಕು. ಸ್ವಲ್ಪ ಹೊತ್ತು ನಾನು ಕೂತಿದ್ದು ಒಬ್ರು ಮತ್ತೆ ಕೊಡಿಸ್ತೀರಿ ಅಂದರೆ ನೀನಿರೇ ಉಳ್ಕೊಂಡಿರ್ತೀವಿ ಅಂತ. ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಒಂದು ಸರ್ತಿ ಆಗಿದೆ ಸಾಕು ಅನ್ನೋದು ನಮಗೆ ತುಂಬ ಜಾಸ್ತಿ ನಮ್ಮಲ್ಲಿ. ಒಂದು ಸರ್ತಿ ಆಗಿದೆ ಸಾಕು ಅಂತೇಳಿ. ಆದ್ರೆ ಹಾಗೆ ಮಾಡಬಾರ್ದು. ಎಷ್ಟು ಸರ್ತಿ ಮಾಡಿದ್ರು ಪರೀಕ್ಷೆ ಆಗಿಲ್ಲ ಅಂದರೆ ಮತ್ತೆ ಓದ್ತಿರೋದೇ ಕೆಲಸ. ಎಷ್ಟೇ ಸಲ ಪರೀಕ್ಷೆ ಪಾಸಾಗೋರು ಓದ್ತಾನೆ ಇರಬೇಕು, ಬೇರೆ ದಾರಿನೇ. ಎಷ್ಟೋ ಜನ ಪುಸ್ತಕ ಕೂಡ ಕೊಡೋದಿಲ್ಲ, ರಿಸಲ್ಟ್ ಬಂದ ಮೇಲೆ ಕೊಡ್ತಾರೆ. ಕೆಲವರು ಹಳೆ ಪುಸ್ತಕ ಫೇಲ್ ಆಗಿಬಿಟ್ಟು ಭಾರಿ ಕಷ್ಟ ಯಾವುದೋ ಕಾರಣಕ್ಕೆ ಅಂತ ಭಯಪಡ್ತಾರಲ್ಲ, ಹಾಗೆ